Good morning, everyone. So today we'll discuss about the biology related word part 4. Okay, so part 4 and continuation and discussion ಮಾಡ್ಕೊಂಡು. Okay, so in last classes I mainly uploaded the 3 parts and upload ಮಾಡಿದ್ದೀನಿ. This one is the 4th one. Today we'll discuss about the continuation part, nomenclature. Okay, nomenclature ಅಂತ ಹೇಳ್ತೀವಿ. So nomenclature ಅಂತ ಹೇಳ್ತೀವಿ. Mainly here, first of all, the word meaning nomenclature ಅಂದ್ರೆ has a naming ಅಂತ ಕಾಮನ್ಲಿ ನಾವು ನೇಮಿಂಗ್ ಅನ್ನ nomenclature ಅಂತಾನೆ ಹೇಳ್ತೇವೆ ಅಂತ ಹೇಳ್ಬೋದು. ಸೊ ಹಿಯರ್ nomenclature means ಅಂತ ಒಂದು ಇಂಟ್ರೊಡಕ್ಷನ್ ಅನ್ನು ತಗೊಂಡು. ಓಕೆ, ಸೊ planet Earth contain a variety of organisms. It has own set of fauna and flora. Means ಪ್ರಾಣಿ ಜಗತ್ತು ಮತ್ತೆ ಸಸ್ಯ ಜಗತ್ತು ಇದೆ ಅಂತ ಹೇಳ್ಬೋದು. ಓಕೆ, ಸೊ the number of a species around 1.7 to 1.8 million 1.7 to 1.8 million ಏನಾಗಿದೆ ಆರ್ಗನಿಸಮ್ ಇದೆ. ದಿಸ್ ಇಸ್ ನಾಟ್ ಅ ಫಿಕ್ಸ್ಡ್ ಒನ್. ಓಕೆ, ಎಷ್ಟು ಆರ್ಗನಿಸಮ್ಸ್ ಇನ್ನೂವರೆಗೆ ಐಡೆಂಟಿಫೈ ಕೂಡ ಆಗಿಲ್ಲ, ಎಷ್ಟು ಆರ್ಗನಿಸಮ್ಸ್ ಇನ್ನೂವರೆಗೆ ಯಾವುದಂತ ಸ್ಪೆಸಿಫಿಕಲಿ ಐಡೆಂಟಿಫೈ ಆಗಿಲ್ಲ, ಸುಮಾರಷ್ಟು ಎಕ್ಸ್ಟೆಂಟ್ ಆಗಿದ್ದಾವೆ. ಓಕೆ, ಸುಮಾರಷ್ಟು ಎಕ್ಸ್ಟೆಂಟ್ ಕೂಡ ಆಗಿದಾವೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಕಂಪ್ಲೀಟ್ ಸೆಟ್ ಇಸ್ ಮೇನ್ಲಿ ರೆಫರ್ ಟು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ ಬಯೋಡೈವರ್ಸಿಟಿ. ವಾಟ್ ಯು ಮೀನ್ ಬೈ ಬಯೋಡೈವರ್ಸಿಟಿ? Number and type of organism present on Earth. Number and type of. Okay, so mainly number different ಎಷ್ಟು ಕ್ವಾಂಟಿಟಿ ಅಲ್ಲಿ ಇದೆ ಅಂತ ಹೇಳಿ. ಓಕೆ, ಅಂಡ್ ದ ಟೈಪ್ ಆಫ್. ಓಕೆ, ಡಿಫರೆಂಟ್ ಟೈಪ್ ಆಫ್ ಆರ್ಗನಿಸಮ್ಸ್ ಆನ್ ಅರ್ತ್. ಓಕೆ, ಅರ್ತ್ ಮೇಲೆ ಇರುವಂತಹ ಆರ್ಗನಿಸಮ್ಸ್ ನ ರೆಫರ್ ಟು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆ, ಬಯೋಡೈವರ್ಸಿಟಿ ಇಟ್ ಮೇ ಬಿ ಅ ಪ್ಲಾಂಟ್, ಇಟ್ ಮೇ ಬಿ ಅ ಅನಿಮಲ್ಸ್. ಓಕೆ, ಅನಿಮಲ್ಸ್ ಅಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಅನಿಮಲ್ಸ್ ಬರುತ್ತೆ. ಓಕೆ, ಪ್ಲಾಂಟ್ ಅಲ್ಲೂ ಕೂಡ ಅಂಡ್ ಮೇಬಿ ಮೈಕ್ರೋ ಆರ್ಗನಿಸಮ್, ಡಿಫ್ರೆಂಟ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ದ ಸೆನ್ಸ್ ಡಿಫ್ರೆಂಟ್ ಆರ್ಗನಿಸಮ್ಸ್ ಕೂಡ ಏನಾಗುತ್ತೆ ಇದರಲ್ಲಿ ಇನ್ಕ್ಲೂಡ್ ಬರುತ್ತೆ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಕಂಪ್ಲೀಟ್ ಸೆಟ್ ಇಸ್ ರೆಫರ್ ಟು ದ ಬಯೋಡೈವರ್ಸಿಟಿ. ಏನಂತ ಹೇಳ್ತೇವೆ ನಾವು, ಇಸ್ ಮೇನ್ಲಿ ಕಾಲ್ಡ್ ಇಟ್ ಆಸ್ ಅ ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಓಕೆ, ಸೊ these different variety of organisms known by their local names. Hence this is needed to standardize. Okay, in a way that particular organism is known by same name all over the world. Okay, and the process is known as the nomenclature. Andre identify in ಏನಾಗುತ್ತೆ, we have a different variety of organisms. Different variety of organisms ಇದೆ ಅಂತ ಹೇಳ್ತೇವೆ. ಒಂದು ಕಾಮನ್ ಆಗಿ ತಗೊಳ್ಳೋದಾದ್ರೆ, ಓಕೆ, ಟೇಕ್ ಎಕ್ಸಾಂಪಲ್ ಫಾರ್ ದಿ ಮ್ಯಾಂಗೋ ಅಂತ ತಗೊಳ್ಳಿ. ಓಕೆ, ಮ್ಯಾಂಗೋ ಕಾಮನ್ಲಿ ನಾವು ಮ್ಯಾಂಗೋ ಅಂತ ಹೇಳ್ತೇವೆ. ಓಕೆ, ಸೇಮ್ ಆನ್ಸರ್ ಇಫ್ ಯು ಕನ್ಸಿಡರ್ ಮೇನ್ಲಿ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ, ಹಿಂದಿಯಲ್ಲಿ ನಾವು ತಗೊಂಡ್ರೆ ಆಮ್ ಅಂತ ಆಗುತ್ತೆ, ಅದೇ ಕನ್ನಡದಲ್ಲಿ ಮಾವಿನ ಹಣ್ಣು ಅಂತ ಕರಿತೇವೆ. ಸೊ ಡಿಪೆಂಡ್ ಆನ್ ಲ್ಯಾಂಗ್ವೇಜ್, ಅದರ್ವೈಸ್ ಡಿಪೆಂಡ್ ಆನ್ ಲೋಕಲ್ ಏರಿಯಾ. ಓಕೆ, ಏನಾಗುತ್ತೆ ಒಂದು ಸ್ಪೆಸಿಫಿಕ್ ಆರ್ಗನಿಸಮ್ ಆರ್ ಸ್ಪೆಸಿಫಿಕ್ ಪ್ಲಾಂಟ್, ಓಕೆ, ಇದರ ನೇಮ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ನಾವೀಗ ಇಲ್ಲಿದ್ದವ್ರು ಕರ್ನಾಟಕದಲ್ಲಿದ್ದವರು ಮಾವಿನ ಹಣ್ಣು ಅಂತ ಕರಿತೇವೆ. ಓಕೆ, ಅದೇ ನಾವೇನಾದ್ರೂ ಡೆಲ್ಲಿ ಸೈಡ್ ಹೋದಾಗ ಮಾವಿನ ಹಣ್ಣು ಅಂತ ಕರೆದಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಬಿಕಾಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದು. ಹೌದಾ? ಸೊ ಇಲ್ಲೇನಾಗುತ್ತೆ, ದೇರ್ ಇಸ್ ಆಲ್ ಓವರ್ ದ ವರ್ಲ್ಡ್, ನಾಟ್ ಓನ್ಲಿ ಕರ್ನಾಟಕ, ಓಕೆ, ಡೆಲ್ಲಿ, ಗುಜರಾತ್ ಅಂತ ಅಲ್ಲ, ಆಲ್ ಓವರ್. ಇಫ್ ಯು ಮೂವ್ ಟು ದ ಎನಿ ಅದರ್ ಕಂಪ್ಲೀಟ್ಲಿ ಒಂದು ಬೇರೆ ಕಂಟ್ರಿ ಹೋಗಿ, ಓಕೆ, ಸೌತ್ ಆಫ್ರಿಕನ್ ಕಂಟ್ರಿ, ಓಕೆ, ಅದರ್ವೈಸ್ ಇಫ್ ಯು ಗೋ ಟು ದ ಅಮೆರಿಕಾ, ಆಲ್ ಓವರ್ ದ ವರ್ಲ್ಡ್, ಓಕೆ, ಸೈಂಟಿಫಿಕಲಿ ಒಂದೇ ನೇಮ್ ಇರಬೇಕು, ಅದಕ್ಕೆ ಸೈಂಟಿಫಿಕಲಿ ಒಂದೇ ನೇಮ್ ಇರಬೇಕಂತ ಹೇಳ್ತೀವಿ. ಸೊ ದಟ್ಸ್ ವೈ ವಿ ನೀಡ್ ಟು ಸ್ಟ್ಯಾಂಡರ್ಡೈಸ್ the name in a particular way. Okay, in a particular organism, okay, known by the same name. Okay, and one particular organism called by same name all over the world. And the process na ಏನಂತ ಕರಿತೀವಿ, we call it as a nomenclature. Okay, correctly understand ಮಾಡ್ಕೊಳ್ಳಿ. ಸೊ nomenclature ಅಂದ್ರೆ has a naming ಅಂತ ಹೇಳ್ತೀವಿ, ನೇಮಿಂಗ್ ಅನ್ನ ಮಾಡೋದು ಅಂತ ಹೇಳ್ತೀವಿ. ಪ್ಲಾನೆಟ್ ಅರ್ತ್ ಅಲ್ಲಿ there is ಸುಮಾರಷ್ಟು ಆರ್ಗನಿಸಮ್ಸ್ ಇದೆ. ಓಕೆ, ಡಿಫರೆಂಟ್ ವೆರೈಟಿ ಆಫ್ ಫಾನಾ ಅಂಡ್ ಫ್ಲೋರಾಸ್ ಇದೆ ಅಂತ ಹೇಳ್ತೀವಿ. there are the number of the species around 1.7 to 1.8 million ಇದೆ ಅಂತ ಹೇಳ್ತೀವಿ. ಓಕೆ, ಸೊ these variety of organisms, okay, different variety of organisms or the number of type of organisms ಅನ್ನು ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸೊ ಬಯೋಡೈವರ್ಸಿಟಿ ಇದೆ, ಈಗ ಸುಮಾರಷ್ಟು ಬಯೋಡೈವರ್ಸಿಟಿ ಇದೆ. Depend on the area, depend on the place. Okay, the name of the organism will change. Okay, depend on the place ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆ, ಯಾವಾಗ ಡಿಫಿಕಲ್ಟಿ ಫೇಸ್ ಆಗುತ್ತಂದ್ರೆ ಇಫ್ ಯು ಆರ್ ಮೇನ್ಲಿ ಡೂಯಿಂಗ್ ಅ ಸ್ಟಡೀಸ್ ಆನ್ ದೆಮ್. ಓಕೆ, ಸ್ಟಡೀಸ್ ಮಾಡ್ಲಿಕ್ಕೆ ಹೋದಾಗ ಈಗ ನೀವು ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಒಂದು ಕಂಟ್ರಿಯಲ್ಲಿ ಹೋಗ್ಬಿಟ್ಟು ಸ್ಟಡೀಸ್ ಮಾಡ್ತೀರಿ, ಅಲ್ಲಿ ಹೋಗ್ಬಿಟ್ಟು ನೀವು ಮಾವಿನ ಹಣ್ಣು ಅಂತ ಹೇಳಿದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಅದು. ಹೌದಾ? ಇಫ್ ಯು ಹ್ಯಾವ್ ಸ್ಟ್ಯಾಂಡರ್ಡೈಸ್ ನೇಮ್, ಒಂದೇ ಒಂದು ಸ್ಟ್ಯಾಂಡರ್ಡೈಸ್ ನೇಮ್ ಇದೆ ಆಲ್ ಓವರ್ ದ ವರ್ಲ್ಡ್, ಎಲ್ಲರಿಗೂ ಗೊತ್ತಿರುತ್ತೆ ನೇಮ್. ಓಕೆ, ಎಲ್ಲರಿಗೂ ಆ ನೇಮು ಗೊತ್ತಿರುತ್ತೆ. ಓಕೆ, ಹಂಗಾದಾಗ ಏನಾಗುತ್ತೆ, ನಮಗೆ ಒಂದು ಈಸಿ ವೇ ಆಗುತ್ತೆ ಅಂತ ಹೇಳ್ತೀವಿ. ಸೊ ದ ಪ್ರೊಸೆಸ್, ಯಾವ ಪ್ರೊಸೆಸ್ ಇಂದ ಮಾಡಬಹುದು, ದ ಪ್ರೊಸೆಸ್ ಇಸ್ ನೌನ್ ಆಸ್ ದ nomenclature ಅಂತ ಹೇಳ್ತೀವಿ. ದಿಸ್ ಇಸ್ ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ವಿಲ್ ಕಂಟಿನ್ಯೂ. ಬೇಸಿಸ್ ಆಫ್ systemic studies. Okay,
ಒಂದು ಸಿಸ್ಟಮಿಕ್ ಸ್ಟಡಿಯನ್ನ ಮಾಡ್ತೀವಿ, ಮೀನ್ಸ್ ಒಂದು ನೊಮೆನ್ಕ್ಲೇಚರ್ ಅನ್ನ ತಗೊಳ್ಳಿ. ಓಕೆ, ಒಂದು ಯಾವುದೇ ಒಂದು ಸಿಸ್ಟಮಿಕ್ ಸ್ಟಡೀಸ್ ಅನ್ನ ನಾವು ಮಾಡ್ತೇವೆ ಒಂದು ಆರ್ಗನಿಸಮ್ ಎಂದು. ಓಕೆ, ಸೊ ಏನ್ ಬೇಸ್ ಇರುತ್ತೆ, ಓಕೆ, ಯಾವ ರೀತಿ ನಾವು ಹೋಗ್ಬೇಕಾಗುತ್ತೆ. ಓಕೆ, ಟೇಕ್ ಎಕ್ಸಾಂಪಲ್, ಈಗ ರೀಸೆಂಟ್ಲಿ ಒಂದು ಯಾವ್ದಾದ್ರು ಒಂದು ಆರ್ಗನಿಸಮ್ ಏನ್ ಮಾಡ್ತಾರೆ, ಇಲ್ಲಿ ಒಂದು ಐಡೆಂಟಿಫೈ ಆಗುತ್ತೆ ಅಂತ ತಗೊಳ್ಳಿ. ಓಕೆ, ಒಂದು ಐಡೆಂಟಿಫೈ ಆಯ್ತು, ಈಗ ರೀಸೆಂಟ್ಲಿ ಕೊರೋನಾ ಅಂತ ಹೇಳಿದ್ರು. ಓಕೆ, ರೀಸೆಂಟ್ ಏನಲ್ಲ, ಮೊದಲಿಂದಾನು ಇದೆ, ಐಡೆಂಟಿಫೈಡ್ ಅಲ್ಲಿ ಇತ್ತು, ಬಟ್ ನಾವು ಮ್ಯೂಟೆಂಟ್ ಫಾರ್ಮ್ ಎಲ್ಲ ಫಾರ್ಮೇಶನ್ ಆಗ್ತಾ ಇತ್ತು. ಓಕೆ, ಸೊ ಈ ರೀತಿ ಡಿಫ್ರೆಂಟ್ ಆರ್ಗನಿಸಮ್ ಸಡನ್ಲಿ ನಮಗೆ ಸಿಕ್ಕಾಗ, ಓಕೆ, ಏನಂತ ನಮಗೆ ಗೊತ್ತಿರಂಗಿಲ್ಲ, ಅದನ್ನ ಎಲ್ಲ ಯಾವ ರೀತಿ ನಾವು ಸ್ಟಡಿ ಮಾಡ್ಕೋಬೇಕು, ಯಾವ ರೀತಿ ಗ್ರೂಪಿಂಗ್ ಮಾಡಬೇಕು. ಓಕೆ, ಸೊ ಬೇಸಿಸ್ ಆಫ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ಓಕೆ, ಬೇಸಿಸ್ ಯಾವ ಏನ್ ಬೇಸ್ ಇದೆ. ಓಕೆ, ಸೊ ಫಸ್ಟ್ ಒನ್ ಇದೆ ಡಿಸ್ಕ್ರಿಪ್ಷನ್ ಅಂತ ಹೇಳಿ. ಓಕೆ, ಡಿಸ್ಕ್ರಿಪ್ಷನ್ ಮೀನ್ಸ್ ಸ್ಟಡಿಂಗ್ ಆಫ್ ಅ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಈಗ ಏನೇ ಒಂದು ಕಂಟೆಂಟ್ ಸಿಕ್ತಪ್ಪ ನಮಗೆ. ಓಕೆ, ಟೇಕ್ ಎಕ್ಸಾಂಪಲ್, ಒಂದು ಬರ್ಡ್ ಸಿಕ್ಕಿದೆ ಅಂತ ತಗೊಳ್ಳಿ. ಓಕೆ, ಒಂದು ಫ್ರಾಗ್ ಸಿಕ್ಕಿದೆ ಅಂತ ತಗೊಳ್ಳಿ, ಅದರ್ವೈಸ್ ಸ್ನೇಕ್ ಸಿಕ್ಕಿದೆ ಅಂತ ತಗೊಳ್ಳಿ. ಹೌ ಕ್ಯಾನ್ ವಿ ಐಡೆಂಟಿಫೈ, ಯಾವ ರೀತಿ ನಾವು ಅದನ್ನ ನೋಡ್ಕೋತೇವೆ, ಅಂದ್ರೆ ನೋಡ್ಕೋತೇವೆ ಇನ್ ದ ಸೆನ್ಸ್ ಯಾವ ರೀತಿ ನಾವು ಐಡೆಂಟಿಫೈ, ಇದು ಬರ್ಡೇ ಹೌದು, ಓಕೆ, ಇದು ಸ್ನೇಕ್ ಹೌದು, ಯಾವ ರೀತಿ ನಮಗೆ ಐಡೆಂಟಿಫೈ ಆಗುತ್ತೆ. ಓಕೆ, ಸ್ನೇಕ್ ಇನ್ ದ ಸೆನ್ಸ್ ಬಾಡಿ ಒಂದು ಸಿಲಿಂಡ್ರಿಕಲ್ ಬಾಡಿ ಸ್ಟ್ರಕ್ಚರ್ ಬರುತ್ತೆ, ಈ ರೀತಿ ಬಂದ್ರೆ ವಿ ಐಡೆಂಟಿಫೈ ಇಟ್ ಆಸ್ ಮೇನ್ಲಿ ಒಂದು ಸ್ನೇಕ್ ಇರ್ಬೋದು ಅಂತ ಹೇಳಿ. ಓಕೆ, ಬರ್ಡ್ಸ್ ಇನ್ ದ ಸೆನ್ಸ್ ವಿ ಕ್ಯಾನ್ ಐಡೆಂಟಿಫೈ ಬೈ ದೇರ್ ಫೆದರ್ಸ್. ಓಕೆ, ಫೆದರ್ ನಿಂದ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ಅದರ ಬಾಡಿ ಸ್ಟ್ರಕ್ಚರ್ ಅಂಡ್ ದ ಬೀಕ್. ಓಕೆ, ಇದರಿಂದ ನಾವು ಒಂದು ಬರ್ಡ್ ಅಂತ ನಾವನ್ನ ಹೇಳ್ಬೋದು ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಇಸ್ ದ ಡಿಸ್ಕ್ರಿಪ್ಷನ್, ಸ್ಟಡಿ ಆಫ್ ಅ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್, ಅದು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ನ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಒನ್ ಇಸ್ ದ ಐಡೆಂಟಿಫಿಕೇಶನ್, ಸೆಕೆಂಡ್ ಒನ್ ಇಸ್ ದ ಐಡೆಂಟಿಫಿಕೇಶನ್. ಓಕೆ, ಐಡೆಂಟಿಫಿಕೇಶನ್ ಮೀನ್ಸ್ ಬೇಸ್ಡ್ ಆನ್ ಅ ಕ್ಯಾರೆಕ್ಟರ್. Okay, based on a character, identify the organism whether it is similar to any group. Okay, whether it is similar to any group. Correct ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನನ್ನ. ಫಸ್ಟ್ ಒನ್ ಏನಾಗುತ್ತೆ ಅಂದ್ರೆ ಇದರಿಂದ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟ್ ನಮ್ಗೆ ಏನಾಯ್ತು, ಸ್ಟಡಿ ಆಫ್ ಅ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ಓಕೆ, ಆ ಕ್ಯಾರೆಕ್ಟರ್ ಮೇಲೆ ಬೇಸ್ಡ್ ಆನ್ ಅ ಕ್ಯಾರೆಕ್ಟರ್ ಐಡೆಂಟಿಫೈ ದ ಆರ್ಗನಿಸಮ್. ಈಗ ನಮಗೊಂದು ಬರ್ಡ್ ಸಿಕ್ಕಿದೆ ಅಂತ ಹೇಳ್ತೀವಿ, ಒಂದು ಹಕ್ಕಿ ಸಿಕ್ಕಿದೆ ಅಂತ ಹೇಳ್ತೀವಿ. ಓಕೆ, ಬೇಸ್ಡ್ ಆನ್ ದ ಕ್ಯಾರೆಕ್ಟರ್. ಓಕೆ, ವೆದರ್ ಇಟ್ ಈಸ್ ಸಿಮಿಲರ್ ಟು ಎನಿ ಗ್ರೂಪ್, ಸಿಮಿಲರ್ ಟು ಎನಿ ಗ್ರೂಪ್. ಓಕೆ, ಅದೇ ರೀತಿ ಪ್ರಜಾತಿ ಯಾವ್ದಾದ್ರು ಇದೆಯಾ ನಮ್ಮ ಕಡೆ ನೋಡ್ತೀವಿ. ಹೌದಾ, ಒಂದು ಪ್ಯಾರಾಟ್ ಸಿಕ್ಕಿದೆ ಅಂತ ತಗೊಳ್ಳಿ ನಮಗೆ. ಓಕೆ, ವೆರಿ ಸ್ಮಾಲರ್ ಪ್ಯಾರಾಟ್ ಸಿಕ್ಕಿದೆ ಅಂತ ತಗೊಳ್ಳಿ. ಓಕೆ, ಒಂದು ಗಿಳಿ ಸಿಕ್ಕಿದೆ ಅಂತ, ಒಂದು ಸ್ಮಾಲ್, ತುಂಬಾ ಸೈಜ್ ತುಂಬಾ ಸಣ್ಣಗಿರುತ್ತೆ, ಅದರ ಸಿಮಿಲಾರಿಟಿ ಇರುತ್ತೆ, ಅದರ ಬೀಕ್ ಆಗಿರ್ಬೋದು, ಬಾಡಿ ಫಾರ್ಮೇಶನ್ ಆಗಿರ್ಬೋದು. ಓಕೆ, ಇದು ಸಿಮಿಲರ್ ಇದೆ, ಮೇ ಬಿ ಇದು ಆ ಒಂದು ಪ್ಯಾರಾಟ್ ಅನ್ನೋ ಒಂದು ಮೇನ್ಲಿ ಒಂದು ಆರ್ಗನಿಸಮ್ಗೆ ಸೇರಿದೆ, ಅಂದ್ರೆ ಆ ಬರ್ಡ್ ಒಂದು ಪ್ರಜಾತಿಗೆ ಸೇರಿದೆ ಅಂತ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಸೊ ಹಿಯರ್ ಫಸ್ಟ್ ಒನ್ ಡಿಸ್ಕ್ರಿಪ್ಷನ್, ಸೆಕೆಂಡ್ ಒನ್ ಐಡೆಂಟಿಫೈ ನ ಮಾಡ್ಕೋತೇವೆ. ಬೇಸ್ಡ್ ಆನ್ ಎದ್ರ ಮೇಲೆ ಆಗುತ್ತೆ, ಇದು ಬೇಸ್ಡ್ ಆನ್ ಕ್ಯಾರೆಕ್ಟರ್. Okay, character ಮೇಲೆ ಆಗುತ್ತೆ. Next one is the classification. Third one is the classification. Okay, organisms are classified into different groups based on the identification. Okay, ಇದು ನೋಡಿ ನೆಕ್ಸ್ಟ್ ಲೆವೆಲ್, ಇದರಿಂದ ಇದು ಕನೆಕ್ಟ್ ಆಗುತ್ತೆ, ಇದರಿಂದ ಇದು ಕನೆಕ್ಟ್ ಆಯ್ತು, ಇದರಿಂದ ಇದು ಕನೆಕ್ಟ್ ಆಗುತ್ತೆ. ಓಕೆ, organisms are classified, ಯಾವ ರೀತಿ ನಾವು ಕ್ಲಾಸಿಫೈಡ್ ಮಾಡಬಹುದು. ಓಕೆ, into a different group based on the identification. ಓಕೆ, ಯಾವುದಂತ. ಓಕೆ, ಇದು ಒಂದು ಮೇನ್ಲಿ ಒಂದು ಬರ್ಡ್ ಹೌದಾ, ಪ್ರಾಣಿ ಹೌದಾ, ಓಕೆ, ಸಸ್ಯ ಹೌದಾ. ಇಫ್ ಇಟ್ ಇಸ್ ಅ ಪ್ಲಾಂಟ್, ಬರ್ಡ್, ಇನ್ಸೆಕ್ಟ್, ಹೌದಾ, ಏನಂತ ನಾವು ಇದನ್ನ ಕ್ಲಾಸಿಫೈ ಮಾಡ್ಬಿಡ್ತೇವೆ, ಒಂದು ಗ್ರೂಪಿಂಗ್ ಅನ್ನ ಮಾಡ್ಕೊಂಡ್ಬಿಡ್ತೇವೆ. ಹೌದು, ಇದು ಬರ್ಡ್ ಹೌದು. ಓಕೆ, ಅದೇ ರೀತಿ ನಾವು ಬೇರೆ ಏನಾದ್ರು ಟೇಕ್ ಎಕ್ಸಾಂಪಲ್ ಫಾರ್ ದಿ, ಇಫ್ ಯು ಗೆಟ್ ದ ಬಟರ್ಫ್ಲೈ, ಅದು ಕೂಡ ಫ್ಲೈಯಿಂಗ್ ಇರುತ್ತೆ. ಬಟರ್ಫ್ಲೈ ಆಲ್ಸೋ ಹ್ಯಾವ್ ಎಬಿಲಿಟಿ ಆಫ್ ಅ ಫ್ಲೈಯಿಂಗ್. ಹಂಗಂತೇಳಿ ನಾವು ಅದನ್ನ ಬರ್ಡ್ ಅಲ್ಲಿ ಹಾಕ್ಲಿಕ್ಕಾಗತ್ತಾ, ಬರ್ಡ್ಸ್ ಅಲ್ಲಿ ಹಾಕ್ಲಿಕ್ಕಾಗತ್ತಾ? ನೋ. ಹೌದಾ, ಸೊ ಲೈಕ್ ದಿಸ್ ವೇ ವಿ ಕ್ಯಾನ್ ಕ್ಲಾಸಿಫೈ. ಓಕೆ, ಅದೇ ಬಟರ್ಫ್ಲೈ ಸಿಕ್ಕಾಗ ಅದನ್ನ ಏನ್ ಮಾಡ್ತೀವಿ, ಇನ್ಸೆಕ್ಟ್ ಅಂತ ಹೇಳ್ತೀವಿ, ಒಂದು ಇನ್ಸೆಕ್ಟ್ ಅಂತ ಅದನ್ನ ಕ್ಲಾಸಿಫೈ ಮಾಡ್ಕೋತೀವಿ. ಓಕೆ, ಸೊ ಫಸ್ಟ್ ಒನ್ ಡಿಸ್ಕ್ರಿಪ್ಷನ್. ಓಕೆ, ಒಂದು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ನೋಡ್ತೇವೆ. ಸೆಕೆಂಡ್ ಒನ್ ಇಸ್ ದ ಐಡೆಂಟಿಫಿಕೇಶನ್, ಕಂಪ್ಲೀಟ್ ಐಡೆಂಟಿಫೈ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಕ್ಲಾಸಿಫಿಕೇಶನ್. ಓಕೆ, ಬೇಸ್ಡ್ ಆನ್ ದ ಐಡೆಂಟಿಫಿಕೇಶನ್, ಏನನ್ನ ಐಡೆಂಟಿಫೈ ಮಾಡ್ಕೊಂಡ್ವಿ ಅದ್ರ ಮೇಲೆ ನಾವು ಕ್ಲಾಸಿಫೈ ಮಾಡ್ಕೋತೇವೆ. ಲಾಸ್ಟ್ ಒನ್ ಇಸ್ ದ nomenclature. ಓಕೆ, ಆಫ್ಟರ್ placing in a different groups, okay, naming the organism based on the rules. Okay, so ಈಗ nomenclature ಯಾವ ರೀತಿ ಆಗುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಒಂದು ಆರ್ಗನಿಸಮ್ ನಮ್ಗೆ ಸಿಕ್ಕಿದೆ, ಇದನ್ನ ನಾವು ಡಿಸ್ಕ್ರಿಪ್ಷನ್ ಮಾಡಿದ್ದೇವೆ, ಐಡೆಂಟಿಫೈ ಮಾಡಿದ್ದೇವೆ, ಎದರಲ್ಲಿ ಏನಂತ ಐಡೆಂಟಿಫೈ ಆಗಿದೆ ನಮ್ಗೆ. ಓಕೆ, ಒಂದು ಕ್ಲಾಸಿಫೈ ಮಾಡ್ಕೊಂಡ್ವಿ. ಓಕೆ, ಇದು ಒಂದು ಈ ಪ್ರಜಾತಿಯಲ್ಲೇ ಬರುತ್ತೆ, ಇದೊಂದು ಗಿಡ ಹೌದು. ಓಕೆ, ಇದೊಂದು ಪ್ಲಾಂಟ್ ಹೌದು. ಓಕೆ, ಇದೊಂದು ಅನಿಮಲ್ ಹೌದು ಅಂತ ಐಡೆಂಟಿಫೈ ಆಯ್ತಾ. ಆಫ್ಟರ್ ದಟ್ ವಿ ಮೇನ್ಲಿ nomenclature ನ ಮಾಡ್ತೇವೆ. ವಿ ಗಿವ್ ಒನ್ ನೇಮ್. ಓಕೆ, ನೇಮ್ ಕೊಡಬೇಕಾದ್ರೂ ವಿ ನೇಮಿಂಗ್ ದ ಆರ್ಗನಿಸಮ್ ಬೇಸ್ಡ್ ಆನ್ ದ ರೂಲ್ಸ್. ಅದಕ್ಕೆ ಬೈನೋಮಿಯಲ್ nomenclature ಅಂತ ರೂಲ್ಸ್ ಇದೆ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಒನ್. ಓಕೆ, ಸೊ ಆ ರೂಲ್ಸ್ ಬೇಸಿಸ್ ಮೇಲೆ ನಾವು ಏನ್ ಮಾಡ್ತೇವೆ, ವಿಲ್ ಕಂಟಿನ್ಯೂ ದಿಸ್ ಒನ್. ಓಕೆ, ನೇಮಿಂಗ್ ಅನ್ನ ಕೊಡ್ತೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಸ್ ಆಫ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ.
ಓಕೆ, ಬೇಸಿಸ್ ಆಫ್ ಅ ಸಿಸ್ಟಮೆಟಿಕ್ ಸ್ಟಡಿ ಅಂತ ಹೇಳ್ತೇವೆ. ಫಸ್ಟ್ ಒನ್ ಇಸ್ ದ ಡಿಸ್ಕ್ರಿಪ್ಷನ್, ಸೆಕೆಂಡ್ ಒನ್ ಇಸ್ ದ ಐಡೆಂಟಿಫಿಕೇಶನ್, ಥರ್ಡ್ ಒನ್ ಇಸ್ ದ ಕ್ಲಾಸಿಫಿಕೇಶನ್, ನೆಕ್ಸ್ಟ್ ಒನ್ nomenclature ಅಂತ ಹೇಳ್ತೇವೆ. ಇಫ್ ಯು ಕಮ್ ಹಿಯರ್, ಓಕೆ, ವಿ ಹ್ಯಾವ್ ದ nomenclature. ಓಕೆ, ಕಂಪ್ಲೀಟ್ ಅರ್ಥಲ್ಲಿ ಡಿಫರೆಂಟ್ ವೆರೈಟಿ ಆಫ್ ಆರ್ಗನಿಸಮ್ಸ್ ಇತ್ತು. ಓಕೆ, ಅರೌಂಡ್ 1 ಇತ್ತು ಅಲ್ಲ, ಇದೆ. ಓಕೆ, 1.7 to 1.8 ಮಿಲಿಯನ್ ಆರ್ಗನಿಸಮ್. ಈ ಕಂಪ್ಲೀಟ್ ಸೆಟ್ ಅನ್ನು ನಾವು ಒಂದು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಅಂದ್ಕೊಳ್ಳಿ, ಡಿಫರೆಂಟ್ ಆರ್ಗನಿಸಮ್ ಇದೆ, ಡಿಫರೆಂಟ್ ಏರಿಯಾದಲ್ಲಿ ಅದಕ್ಕೆ ಡಿಫರೆಂಟ್ ನೇಮಿಂಗ್ ಅನ್ನ ಕೊಡ್ತೀವಿ ನಾವು, ಹೌದಾ? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದೆಮ್ ಆಲ್ ಓವರ್ ದ ವರ್ಲ್ಡ್. ಇಟ್ ಈಸ್ ಮೇನ್ಲಿ ಐಡೆಂಟಿಫೈಡ್ ಬೈ ಸಿಂಗಲ್ ನೇಮ್, ಒಂದೇ ನೇಮ್ ಇಂದ. ಓಕೆ, ಟೇಕ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್, ಈಗ ನಿಮ್ಮನ್ನೇ ತಗೋರಿ ಮನೆಯಲ್ಲಿ. ಓಕೆ, ಮೇನ್ ಇವಾಗ ಡಿಫ್ರೆಂಟ್ ನೇಮ್ ನಿಂದ ನಿಮಗೆ ಏನ್ ಕರೀತಾರೆ, ಡಿಫ್ರೆಂಟ್ ನೇಮಿಂಗ್ ನಿಂದ ಕರೀತಾ ಇರ್ತಾರೆ. ಫ್ರೆಂಡ್ಸ್ ಡಿಫ್ರೆಂಟ್ ನೇಮ್ ನಿಂದ ಕರೀತಾ ಇರ್ತಾರೆ. ಫ್ರೆಂಡ್ಸ್ ಇಡೋ ನೇಮ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಹೌದಾ? ಡಿಫ್ರೆಂಟ್ ನೇಮಿಂಗ್ ಅಂತ ಇರುತ್ತೆ. ಬಟ್ ಸ್ಟ್ಯಾಂಡರ್ಡೈಸ್ ಆಗಿ ಏನಿರುತ್ತೆ, ನಿಮ್ದು ಒಂದೇ ಹೆಸರು ಇರುತ್ತೆ, ಹೌದಾ? ಸ್ಕೂಲಲ್ಲಿ, ಕಾಲೇಜಲ್ಲಿ. ಓಕೆ, ದಟ್ ಈಸ್ ಯುವರ್ ಸ್ಟ್ಯಾಂಡರ್ಡೈಸ್ ನೇಮ್. ಅದೇ ರೀತಿ ಆಲ್ ಓವರ್ ದ ವರ್ಲ್ಡ್, ನೀವು ಎಲ್ಲೇ ಹೋಗ್ರಿ, ನಿಮ್ ನೇಮ್ ಚೇಂಜ್ ಆಗುತ್ತಾ? ಈಗ ನನ್ನ ಹೆಸರು ಮಂಜುನಾಥ್ ರಾಠೋಡ್ ಅಂತ ಹೇಳ್ತೇವೆ, ಹೌದಾ? ಮಂಜುನಾಥ್ ರಾಠೋಡ್, ನಾ ಇಲ್ಲಿದ್ರು ಕೂಡ ಮಂಜುನಾಥ್ ರಾಠೋಡೆ, ಬೇರೆ ಕಂಟ್ರಿಗೆ ಹೋದ್ರು ಮಂಜುನಾಥ್ ರಾಠೋಡೆ. ದಿಸ್ ಇಸ್ ದ ಸ್ಟ್ಯಾಂಡರ್ಡೈಸ್ ನೇಮ್ ಅಂತ ಹೇಳ್ತೇವೆ. ಅದೇ ರೀತಿ ನಾವೊಂದು ಯಾವುದೇ ಒಂದು ಆರ್ಗನಿಸಮ್ ಅನ್ನು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡೈಸ್ ನೇಮ್ ಕೊಡೋದ್ರಿಂದ ನೀವು ಎಲ್ಲೇ ಹೋಗ್ರಿ ಅದರ ಐಡೆಂಟಿಟಿ ಅದೇ ಇರುತ್ತೆ. ಅಂಡ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಲ್ಲರಿಗೂ ಏನಾಗುತ್ತೆ, ಓಕೆ, ಇದೇ ಆರ್ಗನಿಸಮ್ ಅಂತ ಆ ಸೈಂಟಿಫಿಕ್ ನೇಮ್ ಅನ್ನ ನೀವು ಹೇಳಿದ್ಕೊಳ್ಳಿ. ಓಕೆ, ಸೊ ಪ್ಯಾಂಥೆರಾ ಟೈಗ್ರಿಸ್ ಅಂತ ಹೇಳ್ತೇವೆ. ಪ್ಯಾಂಥೆರಾ ಟೈಗ್ರಿಸ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಪ್ಯಾಂಥೆರಾ ಟೈಗ್ರಿಸ್ ಅಂತ ಹೇಳ್ತೇವೆ. ದಿಸ್ ಇಸ್ ನಥಿಂಗ್ ಬಟ್ ಸೈಂಟಿಫಿಕ್ ನೇಮ್ ಆಫ್ ಅ ಟೈಗರ್. ಓಕೆ, ನೀವು ಬೇರೆ ಕಂಟ್ರಿಯಲ್ಲಿ ಹೋಗಿ ಕೂಡ ಪ್ಯಾಂಥೆರಾ ಟೈಗ್ರಿಸ್ ಅಂದ್ರೂ ಕೂಡ ಟೈಗರ್ ಅಂತಾನೆ ಹೇಳ್ತಾರೆ. ಸೊ ದಿಸ್ ಇಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಅ nomenclature and this is the basis of a systematic study ಅಂತ ಹೇಳ್ತೀವಿ.